ಭಾರತ ದೇಶದಲ್ಲಿ ಅನೇಕ ದೇವಾಲಯಗಳಿವೆ, ಅನೇಕ ದೇವರುಗಳಿದ್ದಾರೆ. ಆದರೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗಿರುವ ವಿಶೇಷತೆ ಇನ್ನಾರಿಗೂ ಇಲ್ಲ. ಏಕೆಂದರೆ ಅವರು ಕೇವಲ ಭಕ್ತರ ಕೋರಿಕೆಗಳನ್ನು ತೀರಿಸುವ ದೇವರು ಮಾತ್ರವಲ್ಲ. ನಾವು ಆ ದೇವರನ್ನು ಕೇವಲ ಶಿಲೆಯಾಗಿ, ಕಲ್ಲಿನ ರೂಪವಾಗಿ ನೋಡುತ್ತೇವೆ. ಆದರೆ ಆ ಕಲ್ಲಿಗೆ ಪ್ರಾಣವಿದ್ದರೆ, ಆ ವಿಗ್ರಹದ ಹೃದಯ ಬಡಿತ ಕೇಳಿಸಿದರೆ, ಆ ಕಲ್ಲಿನ ವಿಗ್ರಹಕ್ಕೆ ಮನುಷ್ಯನಂತೆ ಬೆವರು ಬಂದರೆ ನೀವು ಅದನ್ನು ನಂಬಬಲ್ಲಿರಾ? ತಿರುಮಲ ದೇವಸ್ಥಾನ ಗರ್ಭಗುಡಿಯ ಹೊರಗಿನಿಂದ ನೋಡಿದರೆ ಅದು ಸಾಮಾನ್ಯ ಕಟ್ಟಡದಂತೆ ಕಾಣುತ್ತದೆ. ಆದರೆ ಅದರ ಒಳಗೆ ಅನೇಕ ಅನಂತ ರಹಸ್ಯಗಳು ಅಡಗಿವೆ. ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯಗಳು ಪುರಾಣಗಳಲ್ಲಿ ಬರೆಯಲ್ಪಟ್ಟ ಕಥೆಗಳು ಅಲ್ಲ, ನಿಜವಾಗಿಯೂ ನಡೆದ ಕೆಲವು ಅಚ್ಚರಿ ಸಂಗತಿಗಳು. ಪ್ರತಿದಿನ ಅಲ್ಲಿ ಅರ್ಚಕರು ಮತ್ತು ಅಧಿಕಾರಿಗಳು ತಮ್ಮ ಕಣ್ಣಾರೆ ನೋಡುವ ಸತ್ಯಗಳಿವೆ. ವಿಜ್ಞಾನಕ್ಕೂ ಸವಾಲು ಹಾಕುವಂತಹ ಅನೇಕ ರಹಸ್ಯಗಳು ಅಲ್ಲಿ ಅಡಗಿವೆ. ತಿರುಮಲ ದೇವಸ್ಥಾನ ಬಗ್ಗೆ ನಿಮಗೆ ತಿಳಿದಿರುವುದು ಸ್ವಲ್ಪ ಮಾತ್ರ. ತಿಳಿದುಕೊಳ್ಳಬೇಕಾದದ್ದು ಇನ್ನೂ ಅಪಾರವಾಗಿದೆ. ಆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಮಂತ್ರಮುಗ್ಧ ಮಾಡುವ ಮಾಯೆಯಲ್ಲಿ ಮುಳುಗಲು ಸಿದ್ಧರಾಗಿರಿ. ಒಂದೊಂದು ಸತ್ಯವನ್ನು ಕೇಳುತ್ತಿದ್ದಂತೆ ನಿಮ್ಮ ದೇಹದ ರೋಮಗಳು ನಿಂತುಕೊಳ್ಳುವುದು ಖಚಿತ. ನಮಸ್ಕಾರ, ಸಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಬಹಳ ವಿಶೇಷ, ಏಕೆಂದರೆ ನಾವು ಹೇಳಿಕೊಳ್ಳಲಿರುವುದು ಕೇವಲ 10 ಸತ್ಯಗಳ ಬಗ್ಗೆ ಮಾತ್ರವಲ್ಲ, ಆ ಸತ್ಯಗಳ ಹಿಂದೆ ಅಡಗಿರುವ ಇತಿಹಾಸದ ಬಗ್ಗೆ ಕೂಡ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಪ್ರಯಾಣ ನಿಮ್ಮನ್ನು ಕಲಿಯುಗ ವೈಕುಂಠವೆಂದು ಕರೆಯಲ್ಪಡುವ ತಿರುಮಲ ದೇವಸ್ಥಾನ ಕಡೆಗೆ. ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಒಂದು ಬಾರಿ ಗಮನದಿಂದ ನೋಡಿ. ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಲ್ಲವೇ ಎಂದು ಒಮ್ಮೆ ಪರಿಶೀಲಿಸಿ, ಏಕೆಂದರೆ ಇಂತಹ ವಿಡಿಯೋಗಳು ನಮ್ಮ ಕಡೆಯಿಂದ ಬರುತ್ತವೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಅದು ನಿಮಗೆ ತಲುಪಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ಸ್ ಅನ್ನು ಎನೇಬಲ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸಲಾಗಿ ಈ ಚಾನೆಲ್ ನೋಡುತ್ತಿರುವವರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗಾಗಿ ಇನ್ನಷ್ಟು ಸಮಯ ತೆಗೆದುಕೊಳ್ಳದೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಮೊದಲ ಸತ್ಯ, ವಿಗ್ರಹದ ಸ್ಥಾನ ಮತ್ತು ಆಪ್ಟಿಕಲ್ ಇಲ್ಯೂಷನ್. ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸ್ಥಾನ ಬಗ್ಗೆ ಒಂದು ಆಶ್ಚರ್ಯಕರ ಸಂಗತಿ ಇದೆ. ನೀವು ತಿರುಮಲ ದೇವಸ್ಥಾನಕ್ಕೆ ಹೋಗಿ ಮಹಾದ್ವಾರ ಮೂಲಕ ಒಳಗೆ ಪ್ರವೇಶಿಸಿ ಗರ್ಭಗುಡಿಯ ಕಡೆ ನೋಡಿದಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಗರ್ಭಗುಡಿಯ ನಿಖರ ಮಧ್ಯದಲ್ಲೇ ನಿಂತಿರುವಂತೆ ಕಾಣುತ್ತಾರೆ. ಹೌದಲ್ಲವಾ? ನಾವು ಎಷ್ಟು ದೂರದಿಂದ ನೋಡಿದರೂ, ಯಾವ ಆಂಗಲ್ ಇಂದ ನೋಡಿದರೂ ಸುಮಾರು 6 ಅಡಿ ಎತ್ತರದ ಆಜಾನುಬಾಹು ಸ್ವಾಮಿ ನಿಖರವಾಗಿ ಮಧ್ಯದಲ್ಲೇ ನಿಂತಿರುವಂತೆ ಕಾಣುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಅದು ಒಂದು ಅದ್ಭುತ ರಹಸ್ಯ. ಆದರೆ ನಿಜವಾದ ಸತ್ಯ ಏನೆಂದರೆ ಅದು ನಮ್ಮ ಕಣ್ಣಿನ ಭ್ರಮೆ ಮಾತ್ರ. ಇದನ್ನು ಆಪ್ಟಿಕಲ್ ಇಲ್ಯೂಷನ್ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಗರ್ಭಗುಡಿಯ ನಿರ್ಮಾಣವನ್ನು ಗಮನಿಸಿದರೆ ಮೂಲ ವಿಗ್ರಹವು ಗರ್ಭಗುಡಿಯ ನಿಖರ ಮಧ್ಯದಲ್ಲಿರುವುದಿಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಮೂಲ ವಿಗ್ರಹವು ಗರ್ಭಗುಡಿಯ ಬಲಭಾಗದಲ್ಲಿ, ಅಂದರೆ ಈಶಾನ್ಯ ಮೂಲೆಗೆ ಸ್ವಲ್ಪ ಸಮೀಪದಲ್ಲಿರುತ್ತದೆ. ಇದು ಏಕೆ ಹೀಗೆ ಎಂದು ನಿಮಗೆ ಪ್ರಶ್ನೆ ಬರಬಹುದು. ಆಗಮಶಾಸ್ತ್ರ ಪ್ರಕಾರ ಶಕ್ತಿಯ ಕೇಂದ್ರಬಿಂದು ಯಾವಾಗಲೂ ಸ್ವಲ್ಪ ಬಲಭಾಗದಲ್ಲೇ ಇರಬೇಕು ಎಂದು ಕೆಲವು ಪಂಡಿತರು ಹೇಳುತ್ತಾರೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ಗರ್ಭಗುಡಿಯೊಳಗೆ ಪೂಜೆ ಮಾಡುವ ಅರ್ಚಕರು ಹಾರತಿ ನೀಡುವಾಗ ಸ್ವಾಮಿಯ ಎದುರು ನಿಂತುಕೊಳ್ಳುವುದಿಲ್ಲ. ಅವರು ಯಾವಾಗಲೂ ಸ್ವಾಮಿಯ ಎಡಭಾಗದಲ್ಲಿ, ಅಂದರೆ ನಮಗೆ ಕಾಣುವಂತೆ ಬಲಭಾಗದಲ್ಲಿ ನಿಂತು ಪೂಜೆ ಮಾಡುತ್ತಾರೆ. ಹೊರಗಿನಿಂದ ನೋಡಿದಾಗ ನಿಖರ ಮಧ್ಯದಲ್ಲಿರುವಂತೆ ಕಾಣುವ ಈ ವಿಗ್ರಹವು ಒಳಗೆ ಹೋಗಿ ನೋಡಿದಾಗ ಸ್ವಲ್ಪ ಪಕ್ಕಕ್ಕೆ ಇರುವುದೇ ಆ ಕಾಲದ ಶಿಲ್ಪಿಗಳ ಅದ್ಭುತ ಬುದ್ಧಿಮತ್ತೆಗೆ ದೊಡ್ಡ ಸಾಕ್ಷಿಯಾಗಿದೆ. ಆ ವಿಗ್ರಹವನ್ನು ಪ್ರತಿಷ್ಠಾಪಿಸಿರುವುದಕ್ಕೆ ಹಿಂದೆ ಯಾವುದೋ ಶಕ್ತಿಶಾಲಿ ಕಾರಣವಿರಬಹುದು, ಆದರೆ ಅದು ಇಂದಿಗೂ ಯಾರಿಗೂ ಸಂಪೂರ್ಣವಾಗಿ ಅರ್ಥವಾಗದ ಒಂದು ರಹಸ್ಯವಾಗಿಯೇ ಉಳಿದಿದೆ. ಎರಡನೇ ಸತ್ಯ, ಸಮುದ್ರದ ಘೋಷ, ಮೌನದೊಳಗಿನ ಆಲೋಚನೆ. ಇದು ಶಬ್ದಕ್ಕೆ ಸಂಬಂಧಿಸಿದ ಒಂದು ವಿಚಿತ್ರ ಸಂಗತಿ. ತಿರುಮಲ ದೇವಸ್ಥಾನ ಗರ್ಭಗುಡಿ ಬಹಳ ಶಾಂತವಾಗಿರುತ್ತದೆ. ಹೊರಗೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಗಳು ಕೇಳಿಸುತ್ತವೆ, ಆದರೆ ಒಳಗೆ ಸಂಪೂರ್ಣ ನಿಶ್ಶಬ್ದವೇ ಆವರಿಸಿದೆ. ಆದರೆ ಆ ನಿಶ್ಶಬ್ದದಲ್ಲಿಯೇ ಒಂದು ಶಬ್ದ ಕೇಳಿಸುತ್ತದೆ. ಅದು ಸಾಮಾನ್ಯ ಶಬ್ದವಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಯಲ್ಲಿ ಇರುವ ಅರ್ಚಕರು ಹೇಳುವ ಪ್ರಕಾರ ಸ್ವಾಮಿಯ ವಿಗ್ರಹದ ಹಿಂಭಾಗದಲ್ಲಿ ಕಿವಿಯಿಟ್ಟು ಗಮನವಾಗಿ ಕೇಳಿದರೆ ಒಂದು ದೊಡ್ಡ ಸಮುದ್ರದ ಘೋಷದಂತೆ ಶಬ್ದ ಕೇಳಿಸುತ್ತದೆ ಎಂದು ಹೇಳುತ್ತಾರೆ. ಅದು ನಿಜವಾಗಿಯೂ ಸಮುದ್ರದ ಅಲೆಗಳ ಗದ್ದಲದಂತೆ ಕೇಳಿಸುತ್ತದೆ ಎಂಬುದು ಅಲ್ಲಿ ಸೇವೆ ಮಾಡುವ ಹಲವರ ಅನುಭವವಾಗಿದೆ. ಅಲೆಗಳು ಎದ್ದಿಳಿಯುವಾಗ ಕೇಳಿಸುವ ದೊಡ್ಡ ಘೋಷದಂತೆ ಆ ಶಬ್ದವು ಆ ಕಲ್ಲಿನ ವಿಗ್ರಹದ ಒಳಗಿನಿಂದಲೇ ಬರುತ್ತದೆ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣು ಅವರು ಕ್ಷೀರಸಾಗರದ ಮೇಲೆ ಆದಿಶೇಷನ ಮೇಲೆ ಶಯನಿಸುತ್ತಾರೆ. ಬಹುಶಃ ಆ ಸಮುದ್ರದ ಘೋಷವನ್ನು ತಮ್ಮ ಜೊತೆಗೆ ಭೂಮಿಗೆ ತಂದಿರಬಹುದು ಎಂಬ ಭಾವನೆ ಹಲವರಿಗೆ ಉಂಟಾಗುತ್ತದೆ. ವಿಜ್ಞಾನಾತ್ಮಕವಾಗಿ ಯೋಚಿಸಿದರೆ ಮುಚ್ಚಿದ ಕಲ್ಲಿನ ಕೋಣೆಗಳಲ್ಲಿ ಪ್ರತಿಧ್ವನಿ, ಅಂದರೆ ಎಕೋ ಕೇಳಿಸುವುದು ಸಹಜವೇ. ಆದರೆ ಒಂದು ಘನವಾದ ಕಲ್ಲಿನ ವಿಗ್ರಹದ ಒಳಗಿನಿಂದಲೇ ಸಮುದ್ರದ ಶಬ್ದ ಕೇಳಿಸುವುದು ಅಸಾಧ್ಯವೆಂದು ವಿಜ್ಞಾನ ಹೇಳುತ್ತದೆ. ಇನ್ನೊಂದು ವಿಚಿತ್ರ ಸಂಗತಿ ಏನೆಂದರೆ ಇದೇ ಶಬ್ದದ ಕಾರಣದಿಂದಲೋ ಏನೋ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹದ ಹಿಂಭಾಗವು ಯಾವಾಗಲೂ ಸ್ವಲ್ಪ ತೇವವಾಗಿಯೇ ಇರುತ್ತದೆ ಎಂದು ಹೇಳಲಾಗುತ್ತದೆ. ಎಷ್ಟು ಬಾರಿ ತೂದಿದರೂ, ಎಷ್ಟು ಒಣಬಟ್ಟೆಯಿಂದ ಒರೆದಿದರೂ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಆ ತೇವ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಆ ನೀರು ಎಲ್ಲಿಂದ ಬರುತ್ತದೆ? ಆ ಶಬ್ದದ ಮೂಲ ಏನು? ಇದು ಇಂದಿಗೂ ಯಾರಿಗೂ ಸಂಪೂರ್ಣವಾಗಿ ತಿಳಿಯದ ಒಂದು ರಹಸ್ಯವಾಗಿಯೇ ಉಳಿದಿದೆ. ಅದು ಹೇಗೆ ಉಂಟಾಗುತ್ತದೆ? ಇಂದಿಗೂ ಅದು ಒಂದು ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಮೂರನೇ ಸತ್ಯ, ಪಚ್ಚಕರ್ಪೂರ ಮತ್ತು ರಸಾಯನದ ಅದ್ಭುತ. ಇದು ವಿಜ್ಞಾನಕ್ಕೂ ಅರ್ಥವಾಗದ ಒಂದು ರಾಸಾಯನಿಕ ವಿಚಿತ್ರತೆ. ತಿರುಮಲ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪ್ರತಿದಿನ ನಡೆಯುವ ಸೇವೆಗಳಲ್ಲಿ ಪಚ್ಚಕರ್ಪೂರ ಬಹಳ ಮುಖ್ಯವಾದದ್ದು.
ಈ ಪಚ್ಚಕರ್ಪೂರವನ್ನು ಇಂಗ್ಲಿಷ್ನಲ್ಲಿ ಸಿನ್ನೆಮಾನಮ್ ಕ್ಯಾಂಫರ್ ಮರದಿಂದ ಪಡೆಯುವ ಕ್ಯಾಂಫರ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ಪಚ್ಚಕರ್ಪೂರಕ್ಕೆ ಒಂದು ವಿಶೇಷ ಗುಣವಿದೆ. ಅದೇನೆಂದರೆ ಇದನ್ನು ಯಾವುದಾದರೂ ಕಲ್ಲಿನ ಮೇಲೆ, ವಿಶೇಷವಾಗಿ ಗ್ರಾನೈಟ್ ಕಲ್ಲಿನ ಮೇಲೆ ಇಟ್ಟು ಕೆಲ ದಿನಗಳ ಕಾಲ ಬಿಡಿಸಿದರೆ ಆ ಕಲ್ಲಿನ ಮೇಲೆ ರಾಸಾಯನಿಕ ಕ್ರಿಯೆ ಉಂಟಾಗಿ ಬಿರುಕು ಅಂದರೆ ಕ್ರ್ಯಾಕ್ಸ್ ಉಂಟಾಗಬಹುದು, ಅಥವಾ ಆ ಕಲ್ಲು ನಿಧಾನವಾಗಿ ಹಾನಿಯಾಗುವ ಸಾಧ್ಯತೆಯೂ ಇರುತ್ತದೆ. ಅದೇ ಆಶ್ಚರ್ಯಕರ ಸಂಗತಿ ಏನೆಂದರೆ ನೂರಾರು ಸಾವಿರಾರು ವರ್ಷಗಳಿಂದ ತಿರುಮಲಾ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹಕ್ಕೆ ಪ್ರತಿದಿನವೂ ಪಚ್ಚಕರ್ಪೂರ ಹಚ್ಚಲಾಗುತ್ತಿದೆ. ಆದರೂ ಆ ವಿಗ್ರಹದಲ್ಲಿ ಒಂದು ಸಣ್ಣ ಗೀರು ಕೂಡ ಕಾಣಿಸುವುದಿಲ್ಲ. ಬಣ್ಣವೂ ಬದಲಾಗಿಲ್ಲ. ಯಾವುದೇ ಪಗಡುಗಳೂ ಕೂಡ ಉಂಟಾಗಿಲ್ಲ. ಹಾಗಾದರೆ ಇದು ಹೇಗೆ ಸಾಧ್ಯ? ಇದನ್ನೇ ನೋಡಿ ಹಲವರು ಹೇಳುವುದೇನೆಂದರೆ ಸ್ವಾಮಿಯ ವಿಗ್ರಹವು ಈ ಭೂಮಿಯಲ್ಲಿ ಸಿಗುವ ಸಾಮಾನ್ಯ ಕಲ್ಲಿನಿಂದ ಮಾಡಿರುವುದೇ ಅಲ್ಲ. ಅದು ಯಾವುದೋ ಅಪರೂಪದ ಶಿಲೆಯಾಗಿರಬಹುದು, ಅಥವಾ ಸ್ವಯಂಭೂವಾಗಿ ಪ್ರತ್ಯಕ್ಷವಾದ ದೈವಿಕ ಶಕ್ತಿ ಎಂದು ನಂಬುತ್ತಾರೆ. ಪಚ್ಚಕರ್ಪೂರದ ತೀವ್ರತೆಯನ್ನು ಸಹಿಸುವಂತಹ ಕಲ್ಲು ಇದ್ದರೆ ಅದು ಖಂಡಿತವಾಗಿಯೂ ಸಾಮಾನ್ಯ ಕಲ್ಲಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ಆ ವಿಗ್ರಹ ಯಾವ ರೀತಿಯ ಶಿಲೆಯಿಂದ ನಿರ್ಮಿತವಾಗಿದೆ? ಇದು ಇಂದಿಗೂ ಭೂವಿಜ್ಞಾನ ತಜ್ಞರಿಗೆ ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. 4ನೇ ಸತ್ಯ, ಆ ರಹಸ್ಯ ಗ್ರಾಮ, ದ ಹಿಡನ್ ವಿಲೇಜ್. ತಿರುಮಲಾ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪ್ರತಿದಿನ ಬಳಸುವ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಮತ್ತು ಪೂಜೆಗೆ ಬೇಕಾದ ಹೂಗಳು ಇವೆಲ್ಲವೂ ತಿರುಪತಿ ಮಾರುಕಟ್ಟೆಯಿಂದ ಬರುವುದಿಲ್ಲ, ಕಾಂಟ್ರಾಕ್ಟರ್ಗಳಿಂದಲೂ ಬರುವುದಿಲ್ಲ. ಹಾಗಾದರೆ ಅವು ಎಲ್ಲಿಂದ ಬರುತ್ತವೆ? ತಿರುಮಲಾ ಬೆಟ್ಟಗಳಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಗ್ರಾಮವಿದೆ. ಆ ಗ್ರಾಮಕ್ಕೆ ಇಂದಿಗೂ ಸರಿಯಾದ ರಸ್ತೆ ಸೌಲಭ್ಯವೂ ಇಲ್ಲ. ಇನ್ನೂ ಆಶ್ಚರ್ಯಕರ ಸಂಗತಿ ಏನೆಂದರೆ ಅಲ್ಲಿನ ಜನರನ್ನು ಬಿಟ್ಟು ಹೊರಗಿನ ಯಾರಿಗೂ ಒಳಗೆ ಹೋಗಲು ಅನುಮತಿ ಇಲ್ಲ. ಅಲ್ಲಿ ಬಹಳ ಕಠಿಣ ನಿಯಮಗಳಿವೆ. ಆ ಗ್ರಾಮದಲ್ಲಿನ ಮಹಿಳೆಯರು ಇಂದಿಗೂ ರವಿ ಅವರು ಹಳೆಯ ಕಾಲದ ಸಂಪ್ರದಾಯಗಳಂತೆ ಬದುಕುತ್ತಾರೆ. ಅವರು ಚಪ್ಪಲಿ ಧರಿಸುವುದಿಲ್ಲ. ತಮ್ಮ ತೋಟಗಳಲ್ಲಿ ಬೆಳೆದ ಹೂಗಳನ್ನು ವಾಸನೆ ಕೂಡ ನೋಡುವುದಿಲ್ಲ, ಏಕೆಂದರೆ ಆ ಹೂಗಳು ನೇರವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪೂಜೆಗೆ ಅರ್ಪಿಸಲಾಗುತ್ತವೆ. ಅಷ್ಟು ನಿಷ್ಠೆಯಿಂದ ಮತ್ತು ಪವಿತ್ರತೆಯಿಂದ ಬೆಳೆಸಿದ ಹೂಗಳನ್ನು, ಹಾಗೆಯೇ ಹಸುವಿನಿಂದ ದೊರಕುವ ಹಾಲು ಮಾತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಸಮರ್ಪಿಸಲಾಗುತ್ತದೆ. ಆ ಗ್ರಾಮಸ್ಥರ ನಂಬಿಕೆ ಏನೆಂದರೆ ನಾವು ಕೇವಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಸೇವೆ ಮಾಡಲು ಮಾತ್ರ ಜನಿಸಿದ್ದೇವೆ ಎಂಬುದು. ಅದರ ಕಾರಣದಿಂದಲೇ ಅವರು ಹೊರಗಿನ ಜಗತ್ತಿನ ಸಂಪರ್ಕವಿಲ್ಲದೆ ಆಧುನಿಕತೆಯಿಂದ ದೂರವಾಗಿ ತಮ್ಮ ಸಂಪ್ರದಾಯಗಳ ಪ್ರಕಾರ ಜೀವನ ನಡೆಸುತ್ತಿದ್ದಾರೆ. ತಿರುಮಲಾ ತಿರುಪತಿ ದೇವಸ್ಥಾನ ಟಿಟಿಡಿ ಅಧಿಕಾರಿಗಳು ಕೂಡ ಅವರ ಸಂಪ್ರದಾಯವನ್ನು ಗೌರವಿಸಿ ಪೂಜೆಗೆ ಬೇಕಾದ ಆ ಸಾಮಗ್ರಿಗಳನ್ನು ಅವರಿಂದಲೇ ಸ್ವೀಕರಿಸುತ್ತಾರೆ. 21ನೇ ಶತಮಾನದಲ್ಲಿಯೂ ಕೂಡ ದೇವರಿಗಾಗಿ ಒಂದು ಸಂಪೂರ್ಣ ಗ್ರಾಮವೇ ಹೀಗೆ ಅಂಕಿತವಾಗಿರುವುದು ನಿಜವಾಗಿಯೂ ಆಶ್ಚರ್ಯಕರ ವಿಷಯವಲ್ಲವೇ? 5ನೇ ಸತ್ಯ, ಸ್ವಾಮಿಯವರ ಕೂದಲು, ನೀಲಾದ್ರಿ ಕಥೆ ಮತ್ತು ರಿಯಲ್ ಹೇರ್ ಮಿಸ್ಟ್ರಿ. ಸ್ವಾಮಿಯವರ ಕೂದಲು ಬಗ್ಗೆಯೂ ಕೂಡ ಒಂದು ಅದ್ಭುತ ರಹಸ್ಯವಿದೆ. ಸ್ವಾಮಿಯವರ ಕೂದಲು, ನೀಲಾದ್ರಿ ಕಥೆ ಮತ್ತು ರಿಯಲ್ ಹೇರ್ ಮಿಸ್ಟ್ರಿ. ನಾವು ತಿರುಮಲಾ ದೇವಸ್ಥಾನಕ್ಕೆ ಹೋಗುವಾಗ ತಲೆ ನೀಲ ಅಂದರೆ ತಲೆ ಕೂದಲು ಅರ್ಪಿಸುತ್ತೇವೆ, ಅಂದರೆ ಗುಂಡು ಮಾಡಿಸಿಕೊಂಡು ಕೂದಲು ಸಮರ್ಪಿಸುತ್ತೇವೆ. ಆದರೆ ಏಕೆ ಹೀಗೆ ಮಾಡುತ್ತೇವೆ ಎಂದು ನಿಮಗೆ ಗೊತ್ತೇ? ಇದರ ಹಿಂದೆ ಒಂದು ಸುಂದರ ಕಥೆಯೂ ಇದೆ, ಜೊತೆಗೆ ಆಶ್ಚರ್ಯಕರವಾದ ಒಂದು ಸತ್ಯವೂ ಇದೆ. ಪುರಾಣಗಳ ಪ್ರಕಾರ ಒಂದು ಬಾರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ತಲೆಗೆ ಗಾಯವಾಗಿದ್ದು ಅದರಿಂದ ಸ್ವಲ್ಪ ಕೂದಲು ಉದುರಿತು ಎಂದು ಹೇಳಲಾಗುತ್ತದೆ. ಆಗ ನೀಲಾದೇವಿ ಎಂಬ ಗಂಧರ್ವ ರಾಜಕುಮಾರಿ ತನ್ನದೇ ಕೂದಲನ್ನು ಕತ್ತರಿಸಿ ಸ್ವಾಮಿಗೆ ಅರ್ಪಿಸಿದಳು ಎಂದು ಹೇಳಲಾಗುತ್ತದೆ. ಅದರಿಂದ ಸಂತೋಷಗೊಂಡ ಸ್ವಾಮಿ ಹೀಗೆ ವರ ನೀಡಿದರು: ನನ್ನ ಭಕ್ತರು ನನಗೆ ಸಮರ್ಪಿಸುವ ಕೂದಲು ಎಲ್ಲವೂ ನಿನಗೆ ಸಲ್ಲುತ್ತದೆ. ತಮ್ಮ ಸೌಂದರ್ಯವನ್ನು ತ್ಯಜಿಸಿ ಕೂದಲು ಸಮರ್ಪಿಸುವ ಭಕ್ತರ ಪಾಪಗಳು ದೂರವಾಗುತ್ತವೆ. ಇದು ಪುರಾಣ ಕಥೆ. ಆದರೆ ಆಶ್ಚರ್ಯಕರವಾದ ಸತ್ಯ ಏನೆಂದರೆ ಗರ್ಭಗುಡಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹದ ಮೇಲೆ ಕಾಣುವ ಕೂದಲು ಶಿಲ್ಪಿ ಕೆತ್ತಿದ ಕಲ್ಲಿನ ಕೂದಲಲ್ಲ, ಅದು ನಿಜವಾದ ಮಾನವ ಕೂದಲು ಎಂದು ಹೇಳಲಾಗುತ್ತದೆ. ಹೌದು, ನೀವು ಕೇಳಿದ್ದು ಸತ್ಯ. ಸ್ವಾಮಿಯವರ ವಿಗ್ರಹದ ಮೇಲೆ ಪಟ್ಟು ಹಾಸಿನಂತೆ ಮೃದುವಾದ ಕಪ್ಪು ಕೂದಲು ಇದೆ ಎಂದು ಅಲ್ಲಿ ಸೇವೆ ಮಾಡುವವರು ಹೇಳುತ್ತಾರೆ. ಆ ಕೂದಲು ಎಂದಿಗೂ ಗಜ್ಜಿಯಾಗುವುದಿಲ್ಲ. ಅಭಿಷೇಕ ಮಾಡುವ ಸಮಯದಲ್ಲಿ ನೀರಿನ ಹನಿಗಳು ಆ ಕೂದಲಿನ ಮೂಲಕ ಜಾರಿ ಬೀಳುವುದನ್ನು ಅರ್ಚಕರು ಸ್ಪಷ್ಟವಾಗಿ ನೋಡುತ್ತಾರೆ ಎಂದು ಹೇಳಲಾಗುತ್ತದೆ. ನೂರಾರು ಸಾವಿರಾರು ವರ್ಷಗಳಿಂದ ಆ ಕೂದಲು ಹಾಗೆಯೇ ಇದೆ. ಕಲ್ಲಿನ ವಿಗ್ರಹಕ್ಕೆ ಕೂದಲಿರುವುದು ಹೇಗೆ? ಅದು ನಿಜವಾದ ಕೂದಲಂತೆ ಕಾಣುವುದು ಹೇಗೆ? ಇದು ವಿಜ್ಞಾನಕ್ಕೂ ಅರ್ಥವಾಗದ ಮತ್ತೊಂದು ಅದ್ಭುತ ರಹಸ್ಯವೆಂದು ಹಲವರು ಹೇಳುತ್ತಾರೆ. 6ನೇ ಸತ್ಯ, ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಗಡ್ಡದ ಕೆಳಗೆ ಒಂದು ಸಣ್ಣ ಗಾಯ ಇರುವುದನ್ನು ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ಆ ಜಾಗದಲ್ಲಿ ಯಾವಾಗಲೂ ಪಚ್ಚಕರ್ಪೂರ ಹಚ್ಚಿರುವುದನ್ನು ಕಾಣಬಹುದು. ಅದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಒಂದು ಗಾಯವನ್ನು ಗುಣಪಡಿಸಲು ಹಚ್ಚಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಗಾಯದ ಹಿಂದೆ ಅನಂತಾಳ್ವಾರ್ ಅವರ ಭಕ್ತಿಗೆ ಸಂಬಂಧಿಸಿದ ಒಂದು ಪ್ರಸಿದ್ಧ ಕಥೆಯೂ ಇದೆ. ಹಳೆಯ ಕಾಲದಲ್ಲಿ ಅನಂತಾಳ್ವಾರ್ ಎಂಬ ಮಹಾನ್ ಭಕ್ತನೊಬ್ಬ ಇದ್ದನು. ಅವರು ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗಾಗಿ ಒಂದು ತೋಟವನ್ನು ಬೆಳೆಸುತ್ತಿದ್ದರು. ಒಂದು ದಿನ ಸ್ವಾಮಿಯವರು ಒಬ್ಬ ಬಾಲಕನ ರೂಪದಲ್ಲಿ ಬಂದು ಆ ತೋಟವನ್ನು ಅಸ್ತವ್ಯಸ್ತ ಮಾಡುತ್ತಿದ್ದಾರಂತೆ. ಅದನ್ನು ನೋಡಿ ಕೋಪಗೊಂಡ ಅನಂತಾಳ್ವಾರ್ ಒಂದು ಗುಣಪ ಅಂದರೆ ಕ್ರೋಬಾರ್ ಅನ್ನು ಆ ಬಾಲಕನ ಕಡೆಗೆ ಎಸೆದರು. ಆ ಗುಣಪ ನೇರವಾಗಿ ಹೋಗಿ ಆ ಬಾಲಕನ ಗಡ್ಡದ ಬಳಿ ತಗುಲಿ ರಕ್ತ ಹೊರಬಂದಿತು ಎಂದು ಹೇಳಲಾಗುತ್ತದೆ. ನಂತರ ಅನಂತಾಳ್ವಾರ್ ಗರ್ಭಗುಡಿಗೆ ಹೋಗಿ ನೋಡಿದಾಗ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹದ ಗಡ್ಡದ ಕೆಳಗಿನಿಂದ ರಕ್ತ ಹರಿಯುತ್ತಿರುವಂತೆ ಕಾಣಿಸಿತು. ತಮ್ಮ ತಪ್ಪು ಅರಿತ ಆ ಭಕ್ತನು ಆ ಗಾಯ ಗುಣವಾಗಲೆಂದು ಪಚ್ಚಕರ್ಪೂರ ಹಚ್ಚಿದರು. ಆ ಆಚಾರವೇ ಇಂದಿಗೂ ಮುಂದುವರಿಯುತ್ತಿದೆ ಎಂದು ಹೇಳಲಾಗುತ್ತದೆ. ಇದಕ್ಕೆ ಸಾಕ್ಷಿಯಾಗಿ
ಅನಂತಾಳ್ವಾರ್ ಎಸೆದ ಆ ಗುಣಪ ಇನ್ನೂ ಕೂಡ ತಿರುಮಲ ದೇವಸ್ಥಾನದ ಮಹಾದ್ವಾರದ ಬಲಭಾಗದ ಗೋಡೆಯಲ್ಲಿ ನೇತಾಡುತ್ತಿರುವುದನ್ನು ನೋಡಬಹುದು ಎಂದು ಹೇಳುತ್ತಾರೆ. ದೇವರು ಭಕ್ತನ ಕೋಪವನ್ನು ಸಹಿಸುವನು ಎಂಬುದಕ್ಕೆ ಇದು ಒಂದು ಉದಾಹರಣೆ ಎಂದು ಭಕ್ತರು ನಂಬುತ್ತಾರೆ. ಕಲ್ಲಿನ ವಿಗ್ರಹದಿಂದ ರಕ್ತ ಹೊರಬರುವುದು ನಂಬಲು ಕಷ್ಟ, ಆದರೆ ಅಲ್ಲಿ ನಡೆದದ್ದು ಅದೇ ಎಂದು ಇತಿಹಾಸ ಹೇಳುತ್ತದೆ. 7ನೇ ಸತ್ಯ, ಉಷ್ಣತೆಯ ರಹಸ್ಯ, ದ ಬರ್ನಿಂಗ್ ಹೀಟ್. ತಿರುಮಲ ದೇವಸ್ಥಾನ ಇರುವ ತಿರುಮಲ ಬೆಟ್ಟಗಳು ಸಮುದ್ರ ಮಟ್ಟದಿಂದ ಸುಮಾರು 3200 ಅಡಿ ಎತ್ತರದಲ್ಲಿವೆ. ಸ್ವಾಭಾವಿಕವಾಗಿ ಅಲ್ಲಿ ವಾತಾವರಣ ಬಹಳ ತಂಪಾಗಿರುತ್ತದೆ. ಬೆಳಗಿನ ಜಾವ ಕೆಲವೊಮ್ಮೆ ಮಂಜು ಕೂಡ ಬೀಳುತ್ತದೆ. ಆದರೆ ಗರ್ಭಗುಡಿಯೊಳಗಿನ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನ. ಗರ್ಭಗುಡಿಯ ಬಾಗಿಲುಗಳನ್ನು ತೆರೆಯುವಾಗ ಒಳಗಿನ ಉಷ್ಣತೆ ಎಷ್ಟು ಗೊತ್ತಾ? ಸುಮಾರು 110 ಡಿಗ್ರಿ ಫ್ಯಾರೆನ್ಹೀಟ್, ಅಂದರೆ ಸುಮಾರು 43 ಡಿಗ್ರಿ ಸೆಲ್ಸಿಯಸ್ ಎಂದು ಹೇಳಲಾಗುತ್ತದೆ. ಅದು ಅಲ್ಲಿ ಅಗ್ನಿಪರ್ವತದ ಬಳಿ ನಿಂತಿರುವಂತೆಯೇ ಬಿಸಿ ಎನಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಒಳಗೆ ದೀಪಗಳಿರುವುದರಿಂದ ಬಿಸಿ ಇರಬಹುದು ಎಂದು ನಾವು ಯೋಚಿಸಬಹುದು. ಆದರೆ ಕೇವಲ ದೀಪಗಳಿಂದ ಮಾತ್ರ ಇಷ್ಟು ಹೆಚ್ಚು ಉಷ್ಣತೆ ಉಂಟಾಗುವುದು ಅಸಾಧ್ಯ. ಹಾಗಾದ್ರೆ ಆ ಗರ್ಭಗುಡಿಯ ಕಲ್ಲುಗಳೇ ಆ ಉಷ್ಣತೆಯನ್ನು ಉತ್ಪಾದಿಸುತ್ತಿವೆಯೇ? ಅಥವಾ ಇದರ ಹಿಂದೆ ಇನ್ನೇನಾದರೂ ಅರ್ಥವಾಗದ ರಹಸ್ಯವಿದೆಯೇ? ಈ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಆ ಶಕ್ತಿ ನೇರವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹದಿಂದಲೇ ಹೊರಬರುತ್ತಿವೆಯೇ ಎಂಬ ಪ್ರಶ್ನೆ ಹಲವರಿಗೆ ಬರುತ್ತದೆ. ಪ್ರತಿ ಗುರುವಾರ ತಿರುಮಲ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗಿರುವ ಆಭರಣಗಳನ್ನು ತೆಗೆದು ವಿಶೇಷ ಪೂಜೆ ಮಾಡಲಾಗುತ್ತದೆ. ಆ ಸಮಯದಲ್ಲಿ ಅರ್ಚಕರು ಹೇಳುವುದೇನೆಂದರೆ, ಸ್ವಾಮಿಯವರ ವಿಗ್ರಹದ ದೇಹ ಅತ್ಯಂತ ಬಿಸಿಯಾಗಿರುತ್ತದೆ ಎಂದು. ಅದರ ಕಾರಣದಿಂದಲೇ ಬೆಳಗ್ಗೆ ಸುಮಾರು 4:15 ಗಂಟೆಗೆ ಚಳ್ಳಿಯಾದ ನೀರು, ಹಾಲು ಮತ್ತು ಮೊಸರಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಹೀಗೆ ಮಾಡಿ ಆ ಉಷ್ಣತೆಯನ್ನು ಕಡಿಮೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಇದನ್ನು ನೋಡಿ ಕೆಲವರು ಹೀಗೆ ಭಾವಿಸುತ್ತಾರೆ, ಭಕ್ತರಿಗಾಗಿ ದೇವರು ಆ ಶಕ್ತಿ ಮತ್ತು ಉಷ್ಣತೆಯನ್ನು ತನ್ನೊಳಗೆ ಹಿಡಿದುಕೊಂಡಿದ್ದಾನೋ ಎಂದು. 8ನೇ ಸತ್ಯ, ಆರದ ದೀಪಗಳು ಮತ್ತು ಬೆವರು, ಎಟರ್ನಲ್ ಲ್ಯಾಂಪ್ಸ್ ಅಂಡ್ ಸ್ವೆಟ್. ಗರ್ಭಗುಡಿಯೊಳಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಮುಂದೆ ಅಖಂಡ ದೀಪಗಳು ಸದಾ ಬೆಳಗುತ್ತಿರುತ್ತವೆ. ಆದರೆ ಆ ದೀಪಗಳನ್ನು ಯಾವಾಗ ಬೆಳಗಿಸಿದರು, ಯಾರು ಮೊದಲಿಗೆ ಬೆಳಗಿಸಿದರು, ಇದರ ಬಗ್ಗೆ ಸ್ಪಷ್ಟವಾದ ಇತಿಹಾಸದ ದಾಖಲೆಗಳಿಲ್ಲ. ಇದೂ ಕೂಡ ಇಂದಿಗೂ ಒಂದು ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ ಎಂದು ಹೇಳಲಾಗುತ್ತದೆ. 100,000 ವರ್ಷಗಳಿಂದ ಆ ದೀಪಗಳು ಆರದೆ ಬೆಳಗುತ್ತಲೇ ಇವೆ ಎಂದು ಹೇಳಲಾಗುತ್ತದೆ. ಗಾಳಿ ಸರಿಯಾಗಿ ಪ್ರವೇಶಿಸದ ಗರ್ಭಗುಡಿಯಲ್ಲಿ ಆಕ್ಸಿಜನ್ ಕಡಿಮೆ ಇರುವ ಸ್ಥಳದಲ್ಲಿ ಆ ದೀಪಗಳು ಹೇಗೆ ಪ್ರಕಾಶವಾಗಿ ಬೆಳಗುತ್ತಿವೆ ಎಂಬುದು ಇನ್ನೊಂದು ರಹಸ್ಯ. ಇದಕ್ಕಿಂತಲೂ ಆಶ್ಚರ್ಯಕರವಾದ ಸಂಗತಿ ಇನ್ನೊಂದಿದೆ, ಸ್ವಾಮಿಯವರಿಗೆ ಬೆವರು ಬರುತ್ತದೆ ಎಂಬುದು. ಹಿಂದೆ ಹೇಳಿದಂತೆ ತಿರುಮಲ ದೇವಸ್ಥಾನ ಗರ್ಭಗುಡಿಯೊಳಗೆ ಬಹಳಷ್ಟು ಉಷ್ಣತೆ ಇರುತ್ತದೆ. ಆ ಬಿಸಿಯ ಪರಿಣಾಮವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕಲ್ಲಿನ ವಿಗ್ರಹದ ಮೇಲೆ ಸಣ್ಣ ನೀರಿನ ಹತಿಗಳು, ಅಂದರೆ ಬೆವರಿನ ಹತಿಗಳಂತೆ ಕಾಣಿಸುತ್ತದೆ ಎಂದು ಹೇಳಲಾಗುತ್ತದೆ. ಅರ್ಚಕರು ಪಟ್ಟು ವಸ್ತ್ರದಿಂದ ಸ್ವಾಮಿಯವರ ಮುಖವನ್ನು ತೂಡಿದಾಗ ಆ ಬಟ್ಟೆ ತೇವವಾಗುತ್ತದೆ ಎಂದು ಹೇಳುತ್ತಾರೆ. ಒಂದು ಕಲ್ಲಿನ ವಿಗ್ರಹಕ್ಕೆ ಜೀವ ಇದ್ದರೆ ಮಾತ್ರ ಇದು ಸಾಧ್ಯವಲ್ಲವೇ ಎಂದು ಕೆಲವರು ಪ್ರಶ್ನಿಸುತ್ತಾರೆ. ಅದರಲ್ಲೂ ಸ್ವಾಮಿಯವರ ವಿಗ್ರಹದ ಹಿಂಭಾಗವು ಸದಾ ತೇವವಾಗಿಯೇ ಇರುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಕಂಡ ಹಲವಾರು ಯುಕ್ತಿವಾದಿಗಳೂ ಸಹ ಮೌನವಾಗಿದ್ದಾರೆ ಎಂದು ಭಕ್ತರು ಹೇಳುತ್ತಾರೆ. ಇದು ದೈವಿಕ ಶಕ್ತಿಯಲ್ಲದೆ ಇನ್ನೇನಾಗಬಹುದು? 9ನೇ ಸತ್ಯ, ಹೂಗಳ ಪ್ರವಾಹ. ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಅಲಂಕಾರವಾಗಿ ಅರ್ಪಿಸಿದ ಹೂಗಳನ್ನು ನಂತರ ತೆಗೆದ ಮೇಲೆ ಭಕ್ತರಿಗೆ ನೀಡುವುದಿಲ್ಲ. ಆ ಹೂಗಳನ್ನು ನಿರ್ಮಾಲ್ಯ ಎಂದು ಕರೆಯುತ್ತಾರೆ. ಆ ಹೂಗಳನ್ನು ಗರ್ಭಗುಡಿಯ ಹಿಂಭಾಗದಲ್ಲಿರುವ ಒಂದು ಸಣ್ಣ ಜಲಪಾತ ಅಥವಾ ನೀರಿನ ಕುಂಡದಲ್ಲಿ ಹಾಕುತ್ತಾರೆ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಆ ಹೂಗಳು ತಿರುಮಲ ಬೆಟ್ಟದ ಕೆಳಭಾಗದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಏರ್ಪೇಡು ಎಂಬ ಊರಿನ ಬಳಿ ತೇಲುತ್ತಾ ಕಾಣಿಸುತ್ತವೆ ಎಂದು ಹೇಳಲಾಗುತ್ತದೆ. ಅಂದರೆ ಬೆಟ್ಟದ ಮೇಲಿನಿಂದ ಕೆಳಗೆ ಇಷ್ಟು ದೂರ ಹೂಗಳು ತಲುಪುತ್ತವೆ ಎಂದರೆ ಅಲ್ಲಿ ಯಾವುದೋ ರಹಸ್ಯ ಭೂಗರ್ಭ ಜಲಮಾರ್ಗ, ಅಂಡರ್ಗ್ರೌಂಡ್ ವಾಟರ್ ಪಾತ್ ಇರಬೇಕು ಎಂದು ಕೆಲವರು ಊಹಿಸುತ್ತಾರೆ. 10ನೇ ಸತ್ಯ, ಸಜೀವ ದೈವ. ಇಷ್ಟು ಅದ್ಭುತಗಳನ್ನು ಕೇಳಿದ ಮೇಲೆ ನಿಮಗೇನನಿಸುತ್ತದೆ? ಅದು ಕೇವಲ ಒಂದು ವಿಗ್ರಹವೇ ಅಥವಾ ನಿಜವಾಗಲೂ ಸಜೀವ ದೈವವೇ? ಪಚ್ಚ ಕರ್ಪೂರದಿಂದಲೂ ಹಾನಿಯಾಗದ ಕಲ್ಲು, ಸಮುದ್ರದ ಘೋಷ ಕೇಳಿಸುವ ಕಲ್ಲು, ಬೆವರು ಬರುವ ಕಲ್ಲು, ಉಷ್ಣತೆ ಹೊರಹಾಕುವ ಕಲ್ಲು, ಇವೆಲ್ಲವನ್ನು ನೋಡಿದಾಗ ಒಂದು ಮಾತ್ರ ಅರ್ಥವಾಗುತ್ತದೆ, ಅದು ಸಾಮಾನ್ಯ ಕಲ್ಲಿನ ವಿಗ್ರಹವಲ್ಲ, ಅದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೈವಿಕ ಉಪಸ್ಥಿತಿ ಎಂದು ಭಕ್ತರು ನಂಬುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ಕೇವಲ ಒಂದು ವಿಗ್ರಹವಲ್ಲ, ಅವರು ಒಂದು ಸಜೀವ ದೈವ ಎಂದು ಭಕ್ತರು ನಂಬುತ್ತಾರೆ. ಅದರ ಕಾರಣದಿಂದಲೇ ಎಷ್ಟು ಕಷ್ಟಪಟ್ಟರೂ, ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತರೂ ಒಮ್ಮೆ ಸ್ವಾಮಿಯವರ ದರ್ಶನವಾದ ಕ್ಷಣದಲ್ಲೇ ಎಲ್ಲಾ ದಣಿವು ಮರೆತು ಹೋಗುತ್ತದೆ. ಏನೋ ಒಂದು ಅಜ್ಞಾತ ಶಕ್ತಿ ನಮ್ಮ ಮನಸ್ಸನ್ನು ಆವರಿಸುತ್ತದೆ. ಇವೇ ತಿರುಮಲ ದೇವಸ್ಥಾನ ಗರ್ಭಗುಡಿಯಲ್ಲಿ ಅಡಗಿರುವ 10 ಅದ್ಭುತ ಸತ್ಯಗಳು. ಈ ವಿಷಯಗಳನ್ನು ಕೇಳಿದ ನಂತರ ನೀವು ಮತ್ತೊಮ್ಮೆ ತಿರುಮಲಕ್ಕೆ ಹೋದಾಗ ಸ್ವಾಮಿಯವರನ್ನು ಕೇವಲ ಒಂದು ವಿಗ್ರಹವಾಗಿ ನೋಡಬೇಡಿ, ಅಲ್ಲಿರುವ ದೈವಿಕ ಶಕ್ತಿಯನ್ನು ಅನುಭವಿಸಿ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಆಶ್ಚರ್ಯ ತಂದಿತು, ಯಾವುದು ನಿಮ್ಮ ಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತು? ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಷ್ಟು ಹೊತ್ತು ಸಹನೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಕೊನೆಯಲ್ಲಿ ಎಲ್ಲರೂ ಮನಸ್ಸಿನಲ್ಲಿ ಒಮ್ಮೆ ನೆನಪಿಸಿಕೊಳ್ಳಿ, 7 ಬೆಟ್ಟಗಳ ವಾಸಿ ವೆಂಕಟರಮಣ ಗೋವಿಂದ ಗೋವಿಂದ.